ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವ್ಲಾಗ್ ಸ್ನೇಹಿತರೆ, ನಾನು ನನ್ನ ಬಾಲ್ಕನಿಯಿಂದ ಶುರು ಮಾಡ್ತಾ ಇದ್ದೀನಿ. ಬಾಲ್ಕನಿಯಲ್ಲಿ ಸ್ವಲ್ಪ ಗಿಡಗಳನ್ನು ಟ್ರಿಮ್ ಮಾಡ್ತಾ ಇದ್ದೀನಿ. ಕೆಲವೊಂದು ಬಳ್ಳಿಗಳು ತುಂಬಾ ಉದ್ದ ಬೆಳೆದ್ಬಿಟ್ಟಿತ್ತು. ಅದು ನಮ್ಮ ಬಾಲ್ಕನಿ ಗ್ರಿಲ್ಸ್ ಇದೆಯಲ್ಲ, ಅದರಿಂದ ಹೊರಗಡೆನೆ ಹೋಗ್ತಾ ಇತ್ತು. ಹೊರಗಡೆ ಹೋದ್ರೆ ನನಗೆ ಒಳಗಡೆ ಎಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಏನು ಮಾಡಿದೆ, ಬಳ್ಳಿನ ಯಾವಾಗ್ಲೂ ಕೆಳಗಡೆ ಬರೋದಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನ ನಾನು ಸ್ಟ್ರೇಟ್ ಬಿಟ್ಟಿದ್ದೀನಿ. ಸ್ಟ್ರೇಟ್ ಬಿಟ್ಟಿದ್ರು ತುಂಬಾ ಬೇಗ ಬೆಳೆದು ತುಂಬಾ ಹೊರಗಡೆ ಹೊರಟೋಗ್ತಾ ಇತ್ತು. ಸೊ ಅದನ್ನೆಲ್ಲ ಟ್ರಿಮ್ ಮಾಡಿದೆ. ಹಾಗೆ ಕೆಲವೊಂದು ಒಣಗೋಗಿರೋ ಅಂತ ಗಿಡಗಳಿತ್ತು, ಅದನ್ನ ಕೂಡ ಟ್ರಿಮ್ ಮಾಡ್ತಾ ಇದ್ದೀನಿ. ತುಳಸಿ ಗಿಡ ಒಣಗೋಗಿತ್ತು. ಅಮ್ಮ ಬಂದಾಗ ಅವರು ನನಗೆ ಸಸಿ ತಂದ್ಕೊಟ್ಟಿದ್ರು, ಬಟ್ ಹಳೆ ಗಿಡ ಕಿತ್ತಿರ್ಲಿಲ್ಲ. ನಾನು ತುಳಸಿನ ಯಾವತ್ತಂದ್ರೆ ಅವತ್ತು ಮುಟ್ಟೋ ಹಾಗಿಲ್ಲ. ಅದಕ್ಕೆ ದಿನ ವಾರ ನೋಡಿ ತೆಗಿಬೇಕಿತ್ತು. ಸ್ನಾನ ಮಾಡಿ ತೆಗಿಯೋಣ ಅಂತ ಅದನ್ನು ಕೂಡ ಹಾಗೆ ಬಿಟ್ಟಿದ್ದೀನಿ. ಅದು ಕೂಡ ಇದೆ, ಸ್ನಾನ ಮಾಡಿದ್ಮೇಲೆ ತೆಗಿಯೋಣ ಅದು ಅಂತ ಇದ್ದೀನಿ. ಅದು ಬಿಟ್ಟರೆ ಸಣ್ಣ ಪುಟ್ಟ ಗಿಡಗಳಲ್ಲಿ ಯೆಲ್ಲೋ ಕಲರ್ ಆಗಿರೋದು, ಒಣಗೋಗಿರೋದು ಎಲ್ಲಾನು ತೆಗಿತಾ ಇದ್ದೀನಿ. ಈ ಗಿಡಗಳದ್ದು ಕೆಲಸ ಮಾಡಬೇಕಾದ್ರೆ ನಮಗೆ ಬೇರೆ ಏನು ಥಾಟ್ಸ್ ಬರೋದಿಲ್ಲ. ಇದ್ರದ್ದೇ ಆದಂತಹ ಥಾಟ್ಸ್ ಇರುತ್ತೆ, ವಿಚ್ ಇಸ್ ವೆರಿ ಗುಡ್ ಅಲ್ವಾ. ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದು, ಅವ್ರದ್ದು ಹೀಗೆ ಇವ್ರದ್ದು ಹೀಗೆ ಆ ಥರ ಎಲ್ಲ ಥಿಂಕ್ ಮಾಡೋ ಬದಲು ನಾವು ಈ ನೇಚರ್ ಮಧ್ಯ ಇದ್ದಾಗ, ನೇಚರ್ ಬಗ್ಗೆ ಥಿಂಕ್ ಮಾಡಿದಾಗ ಏನೋ ಒಂದು ಪೀಸ್ ಸಿಗತ್ತೆ. ನಮ್ಮ ಮೈಂಡ್ ಪೀಸ್ ಆಗಿರತ್ತೆ. ಆಂಗ್ಸೈಟಿ, ದುಃಖ ಆ ಥರ ಎಲ್ಲ ಏನು ಥಾಟ್ಸ್ ಬರೋದಿಲ್ಲ. ನನಗೆ ಇದು ತುಂಬ ಇಷ್ಟ ಮಾಡೋದಕ್ಕೆ. ಕಾಮ್ ಆಗಿರುತ್ತೆ, ಪೀಸ್ಫುಲಿ ಮಾಡ್ಬೋದು. ಆದರೆ ಒಂದೇ ಒಂದು ಟೆನ್ಷನ್ ಅಂದರೆ ಇದ್ರ ಜೊತೆ ಮನೆ ಕೆಲಸನೂ ಇರುತ್ತೆ. ಅದನ್ನು ಮಾಡೋ ತನಕ ಟೈಮೇ ಹೊರಟೋಗುತ್ತೆ. ಬಟ್ ಸ್ಟಿಲ್ ನನಗೆ ಇದು ಇಷ್ಟ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ನಿಂತ್ಕೊಂಡು ಯಾವಾಗಲಾದರೂ ಈ ಥರ ಮಾಡ್ತಾ ಇರ್ತೀನಿ. ಸೊ ಬನ್ನಿ, ನಮ್ಮ ದಿನ ಇವತ್ತು ಹೇಗೆ ಹೋಗುತ್ತೆ ನೋಡೋಣ. ನಾನು ಸ್ಕೂಲ್ಗೆ ಹೋಗಿದ್ದಾಳೆ, ರಾಜೇಶ್ ಬಿಡೋದಕ್ಕೆ ಹೋಗಿದ್ದಾರೆ, ಇನ್ನೂ ವಾಪಸ್ ಬಂದಿಲ್ಲ. ಸೊ ನಾನಿಲ್ಲಿ ನೀರು ಕುಡಿತಾ ಬಂದಿದ್ದೆ. ಇಲ್ಲಿ ಉಯ್ಯಾಲೆ ಕೂಡ ಹಾಕಿಲ್ಲ. ಇನ್ನು ಉಯ್ಯಾಲೆ ಏನಾಯಿತು ಅಂತ ಕೇಳೋದಾದರೆ ಹಾಲಲ್ಲಿ ಇಟ್ಟಿದ್ದಾಳೆ ಸಾನು. ಯಾಕೆ ಅಂತ ಅವಳು ಬಂದಮೇಲೆ ತೋರಿಸ್ತೀನಿ ಏನು ರೀಸನ್ಗೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಬಂದಾಗ ಎಷ್ಟು ದೊಡ್ಡದಾಗಿದೆ ನಮ್ಮ ಬಾಲ್ಕನಿ ಅಂತ ಅನಿಸುತ್ತೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆ ಸರಿ ಅಲ್ಲೇ ಇಟ್ಕೊಂಡಿರು ನೀನು ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಬಟ್ ಹಾಲಲ್ಲಿ ಚೆನ್ನಾಗಿ ಕಾಣೋದಿಲ್ಲ. ಬಾಲ್ಕನಿ ಚೆನ್ನಾಗಿ ಕಾಣಬೇಕು ಅಂದರೆ ಹಾಲ್ ಚೆನ್ನಾಗಿ ಕಾಣಲ್ಲ, ಹಾಲ್ ಚೆನ್ನಾಗಿ ಕಾಣಬೇಕಂದ್ರೆ ಬಾಲ್ಕನಿ ಚೆನ್ನಾಗಿ ಕಾಣಲ್ಲ. ಏನು ಮಾಡ್ತೀರಾ, ಸ್ವಲ್ಪ ದಿನ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ಹಾಲಲ್ಲಿ ಇಟ್ಬಿಟ್ಟು ಬಾಲ್ಕನಿನ ನೋಡಿ ಖುಷಿ ಪಡ್ತಾ ಇದ್ದೀನಿ. ಹಿಂಗೆ ಇರಲಿ, ಯಾಕಂದ್ರೆ ಅದ್ರ ಮೇಲೆ ಪಾಟರಿ ಇಡೋದು. ಆಮೇಲೆ ಅಲ್ಲಾಡ್ಬಿಟ್ಟು ಬಿದ್ದೋದ್ರೆ ಕಷ್ಟ. ಸೊ ಇದ್ರ ಮೇಲೆ ಅದು ಪಾಟರಿ ಯಾವತ್ತು ತೋರಿಸಿದೆ ಅಲ್ವಾ ನಿಮಗೆ, ಅದನ್ನು ಇಡೋಣ ಅಂತ ಹೇಳ್ಬಿಟ್ಟು ನಾನು ಚೂರು ದೊಡ್ಡದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ತುಂಬಾ ಚಿಕ್ಕದಿದೆ. ಅಂದರೆ 1 ಅಥವಾ 2 ಇಡ್ಬೋದು, 3 ಇಡೋದಕ್ಕೆ ಕಷ್ಟ. ಸೊ 2 ಇಟ್ಬಿಟ್ಟು ಅದ್ರ ಮೇಲ್ಗಡೆ 1 ಇಡಬೇಕು. ಏನಪ್ಪ ಡೈಮೆನ್ಷನ್ಸೇ ಸರಿಯಾಗಿ ತೋರಿಸೋದಿಲ್ಲ ಆನ್ಲೈನಲ್ಲಿ. ಇದನ್ನು ವಾಪಸ್ ಮಾಡೋಣ ಅಂದ್ಕೊಂಡೆ, ಬಟ್ ಅವರು ಡೈಮೆನ್ಷನ್ ಮೆನ್ಷನ್ ಮಾಡಿರೋದಿಲ್ಲ ಅಲ್ವಾ. ನಾನು ಮತ್ತೆ ತರಿಸಿದ್ರು ಇದೇ ಸೈಜ್ದು ಬಂದರೆ ಎಂತ ಮಾಡೋದು. ಅದಕ್ಕೆ ಇದು ಬಿಡಲಿ, ನೆಕ್ಸ್ಟ್ ಬೇಕಿದ್ರೆ ನಾನು ಇನ್ನೂ ಒಂದು ತರಿಸೋಣ. ಅದು ಏನಾದರೂ ಇದೇ ಸೈಜ್ ಬಂದರೆ ಅದನ್ನು ವಾಪಸ್ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನು ಇಟ್ಕೊಳ್ತಾ ಇದ್ದೀನಿ ಈಗ. ಮತ್ತು ಇಲ್ಲಿ ಫುಲ್ ಗ್ರೀನ್ ಇದೆ ಅಲ್ವಾ, ಪಾಟರಿ ಇಡಬೇಕು, ಅದು ಅಲ್ಲಿ ಚೆನ್ನಾಗಿ ಕಾಣುತ್ತೆ. ನಾನಲ್ಲಿ ಒಂದು ಮಿರರ್ ಹಾಕೋಣ ಅಂದ್ಕೊಂಡಿದ್ದೆ, ಒಂದು ಲಿಪಾನ್ ಆರ್ಟ್ ಅಂತ ಮಾಡಿಬಿಟ್ಟು. ಆಮೇಲೆ ಅನ್ನಿಸ್ತು ಬೇಡ, ಹೇಗಿದ್ರು ಪಾಟರಿ ಇದೆಲ್ಲ ಇದೆಯಲ್ಲ ಅದನ್ನೇ ಡಿಸ್ಪ್ಲೇ ಮಾಡೋಣ. ಅದನ್ನು ಹಾಗೆ ಇಟ್ಟರೆ ಚೆನ್ನಾಗಿ ಕಾಣೋದಿಲ್ಲ, ಈ ಥರ ಒಂದು ಹ್ಯಾಂಗಿಂಗ್ ತಂದು ಹಾಕೋಣ ಅಂತ ಹೇಳಿಬಿಟ್ಟು ಹಾಕಿದ್ದು. ಸೊ ನಿಮ್ಗೆ ಏನು ಅನ್ನಿಸ್ತಾ ಇದೆ ತಿಳಿಸಿ. ನನಗೂ ತುಂಬ ಖುಷಿ ಆಯಿತು, ಸಾನುಗೂ ಇಷ್ಟ ಆಯಿತು. ಸಾನು ಫ್ರೆಂಡ್ ಬಂದು ನೋಡಿದ್ಲು, ಅವಳಿಗೂ ಇಷ್ಟ ಆಯಿತು. ರಾಜೇಶ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೇನಾದರೂ ಒಂದು ಗಂಟು ಹಾಕ್ತೀರಾ ತಿರುಗಿಸಿ? ಅದು ಜಸ್ಟ್ ಈಗ ಒಂದು ಸ್ಟ್ರಿಂಗಲ್ಲಿ ನಿಂತಿದೆ ಅಲ್ವಾ, ಅದು ತಿರುಗಿಸ್ತೀರಾ ಅಂತ. ಗಟ್ಟಿಯಾಗಿರುತ್ತೆ, ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ. ಏನಿಲ್ಲ, ಈಗ ಏನು ಅಲ್ಲಾಡ. ಹಿಂಗಾದ್ರೂ ಬೀಳಲ್ಲ. ಅದು ನೋಡಿ, ಹಿಂಗಾದ್ರೂ ಬಿಡಲ್ಲ, ಹಿಂಗಾದ್ರೂ ಬಿಡಲ್ಲ. ಗೋಡೆಗಿದ್ದು ಹಿಂಗಾಗಿದೆ, ಬೀಳೋ ಚಾನ್ಸೇ ಇಲ್ಲ.
ನಿಮಗೆ ನೀವೇ ಅಪ್ರಿಷಿಯೇಟ್ ಮಾಡ್ಕೊತಿದ್ದೀರಾ ಹೊಡೆದಿದ್ದಕ್ಕೆ. ಅದು ಚೆನ್ನಾಗಿ ಕಾಣ್ತಾ ಇದೆ. ನೈಸ್ ಮ್ಯಾನ್ ಅಂತೆ. ಹೊಡೆದಿದ್ದಕ್ಕಲ್ಲ, ಇದು ಚೆನ್ನಾಗಿ ಕಾಣ್ತಾ ಇದೆ. ಏನೆಲ್ಲ ಡೆಕೋರೇಟ್ ಮಾಡ್ತಾ ಹೋಗೋದೆಲ್ಲ ಚೆನ್ನಾಗಿ ಕಾಣ್ತಾನೆ ಇರುತ್ತೆ. ಇಲ್ವಾ, ಮತ್ತೆ ಇದಕ್ಕೆ ಲೈಟು ಹಾಕ್ಬೋದು. ಅಲ್ಲ, ಈ ಡೈರೆಕ್ಷನ್ ಹಾಕಿದ್ರೆ ಅದು ಲೈಟ್ ಕಾಣೋ ಥರ ಮಾಡ್ಬೋದು ಆ್ಯಕ್ಚುಲಿ. ಏನು ಫೋಕಸ್ ಲೈಟಾ? ಅಲ್ಲ, ಫೋಕಸ್ ಅಲ್ಲ, ಕೆಲವು ಒಂದೊಂದು ಲೈನ್ 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 ಗ್ಲಾಸ್ ಮೇಲೆ ಬೀಳ್ತಾ ಇರುತ್ತೆ. ಈಗೆಲ್ಲ ಬಾಲ್ಕನಿಯಲ್ಲಿ ಬಾರ್ ಕೌಂಟರ್ ಮಾಡ್ಕೋತಾರೆ. ಅಲ್ಲಿ ಟೆರೆಸ್ ಮೇಲೆ ಗಾರ್ಡನ್ನು, ಫೌಂಟನ್ನು. ಸೊ ಫೌಂಟನ್ ಒಂದು ಕಡಿಮೆ ಬಿದ್ದಿದೆ ನನಗಿಲ್ಲ. ಕಡಿಮೆ ಬಿದ್ದಿದೆ, ಒಂದು ಚಿಕ್ಕದಾದ್ರೂ ಹುಡುಕ್ ತರಬೇಕು. ಅಲ್ಲಿ ಇಡ್ಬೋದಾ? ನಾರ್ತ್ ಇಡಬೇಕು ಅಂತ ಹೇಳಿದ್ದೆ. ಅದು ಫೇಸಿಂಗ್ ಬೇರೆ ಚೇಂಜ್ ಆಗುತ್ತೆ. ಅಯ್ಯೋ, ನೀರು ಇಡೋದಕ್ಕೂ ಫೇಸಿಂಗ್ ಇದೆಯಂತೆ ಸ್ನೇಹಿತರೆ, ಅದಕ್ಕೆ ದಿಕ್ಕುಗಳಿದೆಯಂತೆ, ನೀರು ಎಲ್ಲಂದ್ರಲ್ಲಿ ಇಡಬಾರ್ದು ಅಂತೇನೇನೋ ಹೇಳ್ತಾರಪ್ಪ. ಅದಕ್ಕೆ ನಾವು ಟೆನ್ಷನ್ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ವಿ. ಇವತ್ತು ತಿಂಡಿಗೆ ಇಡ್ಲಿ ಚಟ್ನಿ ಮಾಡಿದ್ದೆ. ನಾರ್ಮಲ್ ಇಡ್ಲಿ ಅಲ್ಲ, ಸಬ್ಬಕ್ಕಿ ಹಾಕಿ, ಸಬ್ಬಕ್ಕಿ ಸೊಪ್ಪು ಹಾಕಿ, ರವೆ ಹಾಕಿ ಮಾಡಿದಂಥ ಇಡ್ಲಿ. ತುಂಬ ಚೆನ್ನಾಗಿರುತ್ತೆ. ನಾನು ಈ ಮುಂಚೆ ಕೂಡ ಶೇರ್ ಮಾಡಿದ್ದೀನಿ, ಬಟ್ ಇವತ್ತು ಬ್ರೀಫಾಗಿ ತಿಳಿಸ್ತೀನಿ. ನೀವೇನಾದರೂ ಅದು ವ್ಲಾಗ್ ನೋಡಿಲ್ಲ ಅಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಬನ್ನಿ, ಇದಕ್ಕೆ ಮೊದಲು ಸ್ವಲ್ಪ ಪ್ರಿಪ್ರೇಷನ್ ಬೇಕಾಗುತ್ತೆ. ಏನು ಅಂತ ನೋಡೋಣ. ನಾನು 3 ಜನಕ್ಕೆ ಒಂಚೂರು ಕಡಿಮೆ 1 ಬಟ್ಲು, 3/4 ಬಟ್ಲು ಅಂದ್ಕೊಳ್ಳಿ, ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಇದು ಡಿಪೆಂಡ್ ಆಗುತ್ತೆ, ದಪ್ಪ ಇರುತ್ತೆ, ಸಣ್ಣ ಇರುತ್ತೆ, ನೈಲಾನ್ ಸಬ್ಬಕ್ಕಿ ಇರುತ್ತೆ. ನೈಲಾನ್ ಸಬ್ಬಕ್ಕಿ ತೊಗೊಂಡ್ರು ಚೆನ್ನಾಗಿ ಬರುತ್ತೆ. ಎಲ್ಲನೂ ಒಂದೇ ಥರನೇ ನೆನೆಸಿ ಇಡೋವಂಥ ಪ್ರಾಸೆಸ್ಸು. ಮಿನಿಮಮ್ 2 ಇಂದ 4 ಅವರ್ ನೆನೆಸ್ಬೇಕಾಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ರಾತ್ರಿನೇ ನೆನೆಸ್ಬಿಡ್ತೀನಿ. ನೀರು ನೋಡಿದ್ರಲ್ವ ಎಷ್ಟು ಹಾಕಿದೆ ಅಂತ. ಇವಾಗ ನೋಡಿ, ಮಾರನೇ ದಿನ ಬೆಳಿಗ್ಗೆ ಎಷ್ಟು ಉದ್ದುದ್ರಾಗಿ ಆಗಿದೆ ಅಂತ. ಇದು ಈಗ ಡಬಲ್ ಆಗಿರುತ್ತೆ. ಸೊ ಇದ್ರ ಜೊತೆ 2 ಕಪ್ ರವೆ, ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ, ಸಾಸಿವೆ, ಗ್ರೀನ್ ಚಿಲ್ಲಿ, ಕಡಲೆಬೇಳೆ ಹಾಕಿ. ಸೀಸನಿಂಗ್ಗೆ ಅಂತ ಹೇಳಿಬಿಟ್ಟು ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಸಬ್ಬಕ್ಕಿ ಸ್ನೇಹಿತರೆ 2.5 ಕಪ್ ಹಾಕಿದಾಗ ರವೆ 2 ಕಪ್ ಹಾಕಬೇಕು. ಅಥವಾ ನೀವು 2 ಕಪ್ ಸಬ್ಬಕ್ಕಿ ಹಾಕಿದ್ದೀನಿ ಅಂದರೆ 1.5 ಕಪ್ ರವೆ ಹಾಕಿದಾಗ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ. ರವೆ 2 ಕಪ್ ತೊಗೊಂಡಿರೋದ್ರಿಂದ ನಾನು 1 ಕಪ್ ಮೊಸರು ಹಾಕೊಂಡಿದ್ದೀನಿ. ಇದು ಗಟ್ಟಿ ಮೊಸರು ಇದೆ. ಇದಕ್ಕೆ ನೀರು ಕೂಡ ಮತ್ತಷ್ಟು ಹಿಡಿಸುತ್ತೆ. ಇದು ನಾವು ನಾರ್ಮಲ್ ಇಡ್ಲಿ ಬ್ಯಾಟರ್ ಹೇಗೆ ಕಲಿಸ್ಕೊಳ್ತೀವೋ ಅದಕ್ಕಿಂತ ಒಂದು ಚೂರು ಥಿಕ್ಕಾಗಿ ಇರಬೇಕು. ಮತ್ತು ಪ್ಲೇಟಲ್ಲಿ ಹಾಕಬೇಕಾದ್ರೆ ಒಂದು ಚೂರು ಕಡಿಮೆ ಹಾಕಬೇಕು, ಯಾಕಂದರೆ ತುಂಬಾ ಪಫಿಯಾಗಿ ಬರುತ್ತೆ. ಆ್ಯಂಡ್ ಇದಕ್ಕೆ ಇನ್ನೂ ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂದರೆ 1/2 ಸ್ಪೂನಷ್ಟು ಅಡುಗೆ ಸೋಡಾ. ಅಡುಗೆ ಸೋಡಾ ಹಾಕಲಿಲ್ಲ ಅಂದರೆ ರವೆ ಇಡ್ಲಿಗೆ ಅದು ಉಬ್ಬದೇ ಇಲ್ಲ. ಮತ್ತು ಕಲಸಿದ ತಕ್ಷಣವೇ ನಾವು ಇಡ್ಲಿ ಬ್ಯಾಟರ್ನ ಯೂಸ್ ಮಾಡಬಾರ್ದು. ಮಿನಿಮಮ್ 20 ಮಿನಿಟ್ಸ್ ರೆಸ್ಟ್ ಮಾಡಿ ಅದು ನೀರು ಹೀರ್ಕೊಳ್ಳೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಇದನ್ನು ಬೇಯಿಸಬೇಕು. ಈಗ ರಾಜೇಶ್ ಕಲ್ಟ್ ಫಿಟ್ ಆ್ಯಪಲ್ಲಿ ಯೋಗ ಮಾಡ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ಅದರ ಮೆಂಬರ್ಶಿಪ್ ತೊಗೊಳ್ಬೇಕು. ಆಗ ನಾವು ಜಿಮ್ಗೂ ಹೋಗ್ಬೋದು. ಹಾಗೆ ಅಲ್ಲಿ ಏನೇನೆಲ್ಲ ಆ್ಯಕ್ಟಿವಿಟಿ ಇರುತ್ತೆ, ಲೈಕ್ ಯೋಗ ಇರುತ್ತೆ, ಬಾಕ್ಸಿಂಗ್ ಇರುತ್ತೆ, ಕಾರ್ಡಿಯೋ ಇರುತ್ತೆ, ಎಲ್ಲನೂ ಝೂಂಬಾ ಇರುತ್ತೆ. ಸೊ ಎಲ್ಲನೂ ನಾವು ಆಕ್ಸೆಸ್ ಮಾಡ್ಬೋದು. ಮನೇಲಿ ಆನ್ಲೈನಲ್ಲಿ ಕೂಡ ಮಾಡ್ಕೊಳ್ಬೋದು. ರಾಜೇಶ್ ಸ್ವಲ್ಪ ದಿನ ಯೋಗ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಸ್ಟ್ರೆಂತ್ ಬಂದ ಮೇಲೆ ನಾನು ಜಿಮ್ಗೆ ಹೋಗ್ತೀನಿ ಅಂತ ಹೇಳಿ ಮನೇಲೇ ಶುರು ಮಾಡಿರೋದು. ಪ್ರೀವಿಯಸ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಅವರು ಯೋಗ ಮಾಡ್ತಾ ಇದ್ರು. ಇವತ್ತು ನನಗೂ ಕೂಡ ನೀನು ಸೇರ್ಕೋ, ನೀನು ಮಾಡು, ಒಂದಲ್ಲ ಒಂದು ವೇಯಲ್ಲಿ ನಿನಗೆ ಒಳ್ಳೇದಾಗತ್ತೆ. ನಿನಗೆ ಏನು ಪ್ರಾಬ್ಲಮ್ ಇದೆಯೋ ಅದು ಸಾಲ್ವ್ ಆಗಲಿಲ್ಲ ಅಂದ್ರೂ ಈಗ ಪ್ರೆಸೆಂಟು ನಿಧಾನಕ್ಕೆ ನಿನಗೆ ಕ್ಯೂರ್ ಆಗತ್ತೆ. ಇನ್ನು ಫ್ಯೂಚರಲ್ಲಿ ನಿನಗೆ ಯಾವುದೇ ಒಂದು ಇನ್ಫ್ಲೇಷನ್ ಜಾಸ್ತಿ ಆಗೋದಿಲ್ಲ, ಇದು ಒಳ್ಳೆಯದು, ಮಾಡು ಅಂದ್ಬಿಟ್ಟು ನನ್ನ ಕೈಯಲ್ಲೂ ಮಾಡಿಸ್ತಾ ಇದ್ದಾರೆ. ಅವರಂತೂ ದಿನ ತಪ್ಪದೆ ಮಾಡ್ತಾರೆ. ನಾನು ಒಂದೊಂದು ದಿನ ಮಾಡ್ತೀನಿ, ಒಂದೊಂದು ದಿನ ಮಾಡೋದೇ ಇಲ್ಲ. ಸಮ್ಟೈಮ್ಸ್ ಏನಾಗುತ್ತೆ, ನಾನು ಪ್ರೀವಿಯಸ್ ಡೇನೇ ಎಡಿಟ್ ಮಾಡಿರೋದಿಲ್ಲ. ಸೊ ಬೆಳಿಗ್ಗೆ ಕೂತ್ಕೊಂಡು ಎಡಿಟ್ ಮಾಡಬೇಕಾಗತ್ತೆ. ಲೈಕ್ ಒಂದು ಸಾರಿ ಕೂತ್ಕೊಂಡ್ರೆ 1 hour 2 hour ಆಗಿಬಿಡುತ್ತೆ. ಆವಾಗ ನಾನು ಅದನ್ನು ಮುಗಿಸ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಯೋಗ ಯಾವಾಗ ಮಾಡಲಿ ಅಂತ ಮಾಡೇ ಇರೋದಿಲ್ಲ. ಅದಕ್ಕೆ ಇವತ್ತು ಬೇಗನೆ ಮುಗಿಸಿದ್ನಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ದಿನ ಒಂದು ಫ್ರೀ ಯೋಗ ಕ್ಲಾಸ್ ಕೂಡ ತೊಗೊಂಡಿದ್ದೆ. ತುಂಬ ಜನ ಹೇಳಿದ್ರಿ, ಅದು ಯಾವುದು ಅಂತ ಹೆಸರು ಹೇಳಿದ್ರಿ. ಅದು ಹೇಗೆ ಅಂದರೆ ಸ್ನೇಹಿತರೆ, ಬಿಗಿನರ್ಸ್ಗೆ ತುಂಬ ಒಳ್ಳೆಯದು. ಲೈಕ್ ಏಜ್ ಓಲ್ಡ್ ಪೀಪಲ್ ಕೂಡ ಮಾಡ್ಬೋದು. ತುಂಬಾ ಮೈಕೈ ನೋವು ಬರುತ್ತೆ, ನಮಗೆ ಮಾಡೋಕ್ಕಾಗೋದಿಲ್ಲ, ತುಂಬ ಪೋಸಸ್ ನಮಗೆ ಇದು ಕಷ್ಟ ಆಗುತ್ತೆ ಅನ್ನೋರು ಅದಕ್ಕೆ ಸೇರ್ಕೊಳ್ಬೋದು. ಬಟ್ ಇದರಲ್ಲಿ ನಿಮಗೆ ಅಡ್ವಾನ್ಸ್ ಲೆವೆಲ್ದು ಇರುತ್ತೆ.
ಒಂದೊಂದು ಸಾರಿ ನಮ್ಮ ಕೈಯಲ್ಲಿ ಮಾಡೋಕ್ಕೆ ಆಗಲ್ಲ, ಆ ಥರದ್ದು ಇರುತ್ತೆ. ಬಟ್ ನಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ದಿನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಒಂದಲ್ಲ ಒಂದು ದಿನ ನಾವು ಕೂಡ ಎಲ್ಲನೂ ಮಾಡ್ಬೋದು. ನೋಡಿ ಸ್ನೇಹಿತರೆ, ಹೀಗೆ ಕಾಣುತ್ತೆ ಬಾಲ್ಕನಿ ಒಳಗಡೆ ಎಂಟ್ರಿ ಆದ ತಕ್ಷಣನೇ. ಸೊ ಇದು ನಾನು ಮನೆ ಒಳಗಡೆ ನಿಂತ್ಕೊಂಡು ಕೂಡ ಆ ಪಾಟರಿದು ಹ್ಯಾಂಗ್ ಏನು ಮಾಡಿದೆಯೋ ಅದು ಕಾಣಬೇಕು ಅಂತ ನಾನು ಅಲ್ಲಿ ಆ ಲೆವೆಲ್ಗೆ ಓಡಿಸಿರೋದು. ನೋಡಿದ್ರೆ ನಮ್ಮ ಕಿಟಕಿ ಸ್ವಲ್ಪ ಡಲ್ ಆಗಿಬಿಟ್ಟಿದೆ, ಗಾಜು ಧೂಳು ಕೂತ್ಕೊಂಡು ಡಲ್ಲಾಗಿ ಕಾಣ್ತಾ ಇತ್ತು. ನನಗೆ ಮನೆ ಒಳಗಡೆ ನಿಂತ್ಕೊಂಡಾಗ ಹೊರಗಡೆ ಗಿಡಗಳು ನ್ಯೂ ಆಗಿ ಫ್ರೆಶ್ ಆಗಿ ಕಾಣಬೇಕು. ಸ್ವಲ್ಪ ಡಲ್ ಕಾಣಿದ್ರು ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೀಗ ಮನೆ ಗುಡಿಸ್ತಾ ಇದ್ದೆ, ಮನೆ ಗುಡಿಸ್ಬಿಟ್ಟು ನೆಕ್ಸ್ಟ್ ಕೆಲಸನೇ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡ್ತೀನಿ, ನೋಡಿ ಟಿಶ್ಯೂ ಹೆಂಗೆ ಬ್ಲ್ಯಾಕ್ ಕಲರ್ ಆಗೋಯ್ತು ಅಂತ. ಅದಕ್ಕೆ ಅದು ಅಷ್ಟೊಂದು ಡಲ್ ಆಗಿ ಕಾಣ್ತಾ ಇದ್ದಿದ್ದು. ಗ್ಲಾಸ್ ಡಲ್ ಆಗಿಬಿಟ್ಟಿದೆ. ಏನಾಗುತ್ತೆ, ಗ್ಲಾಸ್ಗೆ ನಾವು ಜಸ್ಟ್ ಡ್ರೈ ಒರೆಸಿದ್ರೂ ಧೂಳು ಹೋಗೋದಿಲ್ಲ, ಒದ್ದೆ ಮಾಡಿ ಒರೆಸಿದ್ರು ಹೋಗೋದಿಲ್ಲ. ಇದಕ್ಕೇನಿದ್ರು ಗ್ಲಾಸ್ ಕ್ಲೀನರ್ ಹಾಕೇನೆ ಈ ಥರ ಪೇಪರಲ್ಲಿ ಒರೆಸ್ಬೇಕು. ಆವಾಗ ಒಂದು ಕಲೆ ಇಲ್ಲದೆ ಕರೆ ಇಲ್ಲದೆ ನೀಟ್ ಆಗುತ್ತೆ. ಎಷ್ಟು ನೀಟ್ ಆಗುತ್ತೆ ಅಂದರೆ ಅಲ್ಲಿ ಗಾಜ್ ಇದೆಯಾ ಅನ್ನೋ ಅಷ್ಟು ಕ್ಲಿಯರ್ ಆಗುತ್ತೆ. ನನಗೆ ಆ ಥರ ಇಷ್ಟ. ಗಾಜ್ ಇದ್ರೂ ಏನು ಇಲ್ವೇನೋ ಇಲ್ಲಿ ಅನ್ನೋ ಅಷ್ಟು ಕ್ಲಾರಿಟಿ ಇರಬೇಕು ಅಂತ. ದಿನ ಮಾಡೋ ಅಂಥ ಮನೆ ಕೆಲಸದಲ್ಲಿ ಇದೆಲ್ಲ ಇನ್ಕ್ಲೂಡೇ ಆಗಿರೋದಿಲ್ಲ ಅಲ್ವಾ. ಏನಿದ್ರೂ ಗುಡಿಸು, ಒರೆಸು, ಪಾತ್ರೆ ತೊಳಿ, ಬಟ್ಟೆ ಒಗಿ, ಅಡುಗೆ ಮಾಡು, ತಿಂಡಿ ಮಾಡು ಅಷ್ಟೇ ಹೇಳ್ತೀವಿ ಹೊರತು ಈ ಥರ ಗಾರ್ಡನಿಂಗ್ ಕೆಲಸ ಮಾಡೋದು, ಈ ಥರ ಕಿಟಕಿ ಬಾಗಿಲು ಒರೆಸೋದು, ಸಾಮಾನು ತರೋದು, ಅದನ್ನೆಲ್ಲ ನೀಟ್ ಮಾಡಿ ಜೋಪಾನವಾಗಿ ಹಾಳಾಗದೇ ಇರೋ ಥರ ಎತ್ತಿಟ್ಕೊಳ್ಳೋದು, ತರಕಾರಿ ತರೋದು, ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋದು, ಅದೆಲ್ಲನೂ ಕೂಡ ಕೆಲಸನೇ ಅಲ್ವಾ. ಸೊ ಅದನ್ನು ಯಾರೂ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಅದು ಮಾಡೋರ್ಗೇನೆ ಗೊತ್ತು ಅದಕ್ಕೆ ಎಷ್ಟು ಟೈಮ್ ಹಿಡಿಸುತ್ತೆ ಅಂತ ಅಲ್ವಾ. ನೀವೇನು ಹೇಳ್ತೀರಾ? ಇವತ್ತು ಬೆಳಿಗ್ಗೆನೆ ನಾನು ತುಂಬ ಕೆಲಸಗಳು ಮುಗಿಸಿದ್ದೀನಿ. ಲೈಕ್ ಮನೆ ಗುಡಿಸೋದಾಗಲಿ, ಒರೆಸೋದಾಗಲಿ, ತಿಂಡಿದಾಗಲಿ, ಬಟ್ಟೆ ಒಗೆಯೋದಾಗಲಿ. ಪಾತ್ರೆ ಅಂತೂ ಬೆಳಿಗ್ಗೆ ಹಾಕೋದಿಲ್ಲ, ಅದನ್ನು ನನಗೆ ರಾಜೇಶ್ ರಾತ್ರಿನೇ ಹೆಲ್ಪ್ ಮಾಡಿ ಕೊಡ್ತಾರೆ. ಅವರೇ ಎಲ್ಲನೂ ಸೆಟ್ ಮಾಡ್ತಾರೆ ಡಿಶ್ ವಾಷರಲ್ಲಿ. ನಾನು ಇವತ್ತು ಬೆಳಿಗ್ಗೆ ಸೋಫಾ ಕವರ್, ಬೆಡ್ ಕವರ್ ಎಲ್ಲನೂ ತೆಗ್ದಿದ್ದೆ. ಅದನ್ನೆಲ್ಲನೂ ವಾಶ್ಗೆ ನೆನೆಸಿದ್ದೆ. ನಾನು ಸ್ನಾನಕ್ಕೆ ಹೋಗೋ ಮುಂಚೆ ವಾಶ್ಗೆ ಹಾಕಿ ಹೋಗಿದ್ದೆ. ಬಂದು ಪೂಜೆ ಮಾಡಿ ತಿಂಡಿ ಮಾಡೋ ತನಕ ಅದು ಕೂಡ ವಾಶ್ ಆಯಿತು. ಈಗ ಅದನ್ನು ಒಣಗಾಕ್ತಾ ಇದ್ದೀನಿ. ಮತ್ತು ಇದಾದಮೇಲೆ ಸ್ವಲ್ಪ ಹೊತ್ತು ನಾನು ಎಡಿಟಿಂಗ್ ಮಾಡ್ಕೊಳ್ತೀನಿ. ಆಮೇಲೆ ಮತ್ತೆ ನಾನು ಕಿಚನ್ಗೆ ಹೋಗಿ ನನ್ನ ಕುಕ್ಕಿಂಗ್ ಶುರು ಮಾಡಬೇಕು. ನಮ್ಮ ಹೆಂಗಸರಿಗೆ ಮಾಡ್ತಾ ಇದ್ರೆ ಕೆಲಸ ಕಡಿಮೆ ಆಗೋದೇ ಇಲ್ಲ ಅಲ್ವಾ ಸ್ನೇಹಿತರೆ, ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ಇವತ್ತು ಮಧ್ಯಾಹ್ನಕ್ಕೆ ನಾನು ಬೆಂಡೆಕಾಯಿ ಮಾಡೋಣ ಅಂದ್ಕೊಂಡ. ಬೆಂಡೆಕಾಯಿ ತಕ್ಷಣಕ್ಕೇ ಮಾಡೋಕ್ಕಾಗಲ್ಲ. ಸೊ ಅದನ್ನು ತೊಳೆದಿಟ್ಬಿಟ್ಟು ಹೋಗ್ಬಿಟ್ಟು ಕೂತ್ಕೊಳ್ಳೋಣಪ್ಪ ಅಂತ ಹೇಳಿಬಿಟ್ಟು ಮತ್ತೆ ಈಗ ತೊಳೆದಿಟ್ಬಿಟ್ಟು ಸ್ವಲ್ಪ ನೀರು ಆಡಲಿ, ಇಲ್ಲಾಂದರೆ ನೀರು ಕೂಡ ಒರೆಸ್ಕೊಂಡು ಆಮೇಲೆ ನಾನು ಕುಕ್ಕಿಂಗ್ ಮಾಡಬೇಕಾಗತ್ತೆ. ಇವತ್ತು ನಾನು ಬೆಂಡೆಕಾಯಿನ ಬೆನಿಫಿಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೆಂಡೆಕಾಯಿನ ಓಕ್ರಾ ಅಂತ ಹೇಳ್ತಾರೆ, ಮೊದಲು ಲೇಡೀಸ್ ಫಿಂಗರ್ ಅಂತ ಹೇಳ್ತಾ ಇದ್ರು. ಇದು ರಿಚ್ ಇನ್ ಫೈಬರ್, ಸೊ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಕಾನ್ಸ್ಟಿಪೇಷನ್ ಆಗೋದನ್ನ ತಡೆಯುತ್ತೆ, ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕೂಡ ಲೋವರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತಂತೆ. ಯಾಕೆಂದ್ರೆ ಇದು ಫೈಬರ್ ರಿಚ್ ಫುಡ್. ಇದರಲ್ಲಿ ವಿಟಮಿನ್ ಸಿ ಕೂಡ ಇರೋದ್ರಿಂದ ನಮಗೆ ಇಮ್ಯೂನ್ ಸಿಸ್ಟಮ್ ಕೂಡ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತಂತೆ, ಯಾಕಂದರೆ ಇದು ಫೈಬರ್ ರಿಚ್. ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ನಮ್ಮ ಗುಡ್ ವಿಷನ್ಗೂ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಕಾಂಪೌಂಡ್ಸ್ ಕೂಡ ಇರೋದ್ರಿಂದ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತಂತೆ. ಬೋನ್ ಹೆಲ್ತ್ಗೂ ಕೂಡ ಹೆಲ್ಪ್ ಮಾಡುತ್ತೆ, ಯಾಕಂದ್ರೆ ಇದರಲ್ಲಿ ವಿಟಮಿನ್ ಸಿ ಇದೆ, ಕ್ಯಾಲ್ಸಿಯಂ ಇದೆ, ಮ್ಯಾಗ್ನೀಷಿಯಂ ಇದೆ. ಸ್ಕಿನ್ ಹೆಲ್ತ್ಗೂ ಕೂಡ ಒಳ್ಳೇದು, ಮತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ. ಮೊದಲು ನಾನು ಓದಬೇಕಾದ್ರೆ ಆ ಟೈಮಲ್ಲಿ ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ರು, ಬೆಂಡೆಕಾಯಿ ಜಾಸ್ತಿ ತಿನ್ನಿಸಿ ಬುದ್ಧಿ ಚುರುಕಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ನೀವು ಅದನ್ನು ಫಾಲೋ ಮಾಡ್ತೀರಾ? ಕಾಮೆಂಟ್ ಮಾಡಿ ಹೇಳಿ. ಬೆಂಡೆಕಾಯಿ ನೀರು ಆರಲಿ ಅಂತ ಹೇಳಿಬಿಟ್ಟು ಹರಡ್ಬಿಟ್ಟು ಈಗ ನಾನು ಇನ್ನೂ ಸ್ವಲ್ಪ ಪ್ರಾಸೆಸ್ ಇತ್ತು. ಚಿಕನ್ ತಂದಿದ್ದೆ, ಅದಕ್ಕೆ ಮ್ಯಾರಿನೇಟ್ ಮಾಡಬೇಕಿತ್ತು, ಅದನ್ನು ಮಾಡ್ತಾ ಇದ್ದೀನಿ. ನಾನು ವಾರದಲ್ಲಿ 1 ಸಾರಿ ತಂದೂರಿ ಚಿಕನ್ ಮಾಡ್ತೀನಿ, ವಾರದಲ್ಲಿ 1 ಸಾರಿ ಸಾಂಬಾರು ಮಾಡ್ತೀನಿ. ಸೊ ನಮ್ಮ ಮನೇಲಿ ವಾರದಲ್ಲಿ 2 ಸಾರಿ ನಾವು ಚಿಕನ್ ಪ್ರಿಫರ್ ಮಾಡ್ತೀವಿ. ಅದಾದಮೇಲೆ ಬೆಂಡೆಕಾಯಿ ವಾಶ್ ಮಾಡಿ ಇಟ್ಟಿದ್ನ, ಅದು ನೀರು ಆರಿರುತ್ತೆ ಅಂದರೆ ನೀರು ಆರಿಲ್ಲ ಇನ್ನು. ಸೊ ಇಟ್ ಟೇಕ್ಸ್ ಸಮ್ ಟೈಮ್, ಅದರ್ವೈಸ್ ನಾನು ಒರೆಸ್ತಾ ನಿಂತ್ಕೊಳ್ಬೇಕಾಗುತ್ತೆ. ಅದು ಹುರಿಯೋದಕ್ಕೂ ತುಂಬ ಟೈಮ್ ತೊಗೊಳತ್ತೆ ಏನಾದರೂ ಒದ್ದೆ ಇದ್ದರೆ. ಸೊ ಇನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದು ಆಮೇಲೆ ಇದನ್ನು ಕಟ್ ಮಾಡಿ ಗೊಜ್ಜು ಮಾಡಬೇಕು. ಆಮೇಲೆ ಬಂದು ಅನ್ನ ಮಾಡಬೇಕು. ಸೊ ಕಿಚನಲ್ಲಿ ಪ್ರಿಪರೇಷನ್ ಇವಾಗ ಆಯಿತು, ಆಮೇಲೆ ಕುಕಿಂಗ್ ಪ್ರಾಸೆಸ್ ಆಮೇಲೆ ಶುರು ಮಾಡ್ತೀನಿ.
ಈಗ ಬ್ಯಾಕ್ ಟು ಮೈ ಎಡಿಟಿಂಗ್ ವರ್ಕ್. ಸ್ನೇಹಿತರೆ, ಟೈಮ್ ಬಂದು ಈಗ 1:30 ಆಗ್ತಾ ಇದೆ. ನಾನೀಗ ಸಾಂಬಾರು ಮಾಡಿ ಇಟ್ಬಿಟ್ಟು ಸಾನಿಗೆ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಸೊ ಸಾಂಬಾರು ಮಾಡೋದನ್ನು ನಾನು ಮೊದಲು ತೋರಿಸಿರೋದ್ರಿಂದ ಇವತ್ತು ನಾನು ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಬೆಂಡೆಕಾಯಿನ ಹುರ್ಕೊಳ್ಳೋದಿಲ್ಲ, ನಾನು ಅದನ್ನು ಏರ್ ಫ್ರೈಯರಲ್ಲೇ ಇಡೋದು. ಏರ್ ಫ್ರೈಯರಲ್ಲಿ ಜಾಸ್ತಿ ಹೊತ್ತು ಹೈ ಟೆಂಪ್ರೇಚರಲ್ಲಿ ಕುಕ್ ಮಾಡಿದಾಗ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಕರಕಲಾಗೋದಕ್ಕೆ ಬಿಡಬಾರ್ದು. ಇದು ನಾನು ನಾರ್ಮಲ್ ಆಗಿ ಸ್ವಲ್ಪ ಡ್ರೈ ಮಾಡ್ಕೊಳ್ತೀನಿ ಅಷ್ಟೇ. ಸೊ ಓಕೆ ಸ್ನೇಹಿತರೆ, ಈಗ ಈ ವ್ಲಾಗನ್ನು ಏನು ಮಾಡ್ತೀನಿ. ನನ್ನ ಮಾರ್ನಿಂಗ್ ಟು ನೂನ್ ರುಟೀನ್ ಹೀಗಿತ್ತು. ಹೋಪ್ ನಿಮಗೆ ಇಷ್ಟ ಆಗಿದೆ, ಸಮ್ ಇನ್ಫಾರ್ಮೇಷನ್ ಸಿಕ್ಕಿದೆ, ಯೂಸ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ.